ಭಾರತದ ಆಧ್ಯಾತ್ಮಿಕ ಸಾಗರದ ತೀರದಲ್ಲಿ ಜ್ಞಾನದ ಅಲೆಗಳನ್ನು ಎಬ್ಬಿಸಿದ ಮಹಾನ್ ಚೇತನ ಗ್ರ್ಯಾಂಡ್ ಮುಫ್ತಿ ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರ ವ್ಯಕ್ತಿತ್ವವು ಅತ್ಯಂತ ಸ್ತುತ್ಯಾರ್ಹವಾದುದು. ಸುಲ್ತಾನುಲ್ ಉಲಮಾ ಎಂಬ ಬಿರುದಿಗೆ ಅನ್ವರ್ಥನಾಮರಾಗಿರುವ ಇವರು ಕೇವಲ ಧಾರ್ಮಿಕ ಚೌಕಟ್ಟಿಗೆ ಸೀಮಿತವಾಗದೆ ಇಡೀ ಮಾನವಕುಲದ ಏಳಿಗೆಗಾಗಿ ಶ್ರಮಿಸುತ್ತಿರುವ ಅಪರೂಪದ ಮಾರ್ಗದರ್ಶಿಯಾಗಿದ್ದಾರೆ. ಅಜ್ಞಾನದ ಕತ್ತಲೆಯಲ್ಲಿ ತೊಡಲಾಡುತ್ತಿದ್ದ ಸಾವಿರಾರು ಬಡ ಕುಟುಂಬಗಳಿಗೆ ಅಕ್ಷರದ ಬೆಳಕನ್ನು ನೀಡುವ ಮೂಲಕ ಇವರು ಅಕ್ಷರ ಲೋಕದ ಧ್ರುವತಾರೆಯಾಗಿ ಕಂಗೊಳಿಸುತ್ತಿದ್ದಾರೆ. ಇವರ ಬದುಕು ಮತ್ತು ಬರಹಗಳು ಪ್ರೀತಿ ಹಾಗೂ ಸೌಹಾರ್ದತೆಯ ಜೀವಂತ ದೃಷ್ಟಾಂತಗಳಾಗಿವೆ. ಮರ್ಕಜ್ ಎಂಬ ಬೃಹತ್ ಶಿಕ್ಷಣ ಸಂಸ್ಥೆಯ ಮೂಲಕ ಆಧುನಿಕ ವಿಜ್ಞಾನ ಮತ್ತು ಆಧ್ಯಾತ್ಮಿಕ ಚಿಂತನೆಗಳನ್ನು ಒಂದೇ ತಕ್ಕಡಿಯಲ್ಲಿ ತೂಗಿದ ಇವರ ದೂರದೃಷ್ಟಿಯು ನಿಜಕ್ಕೂ ಅದ್ಭುತವಾದುದು. ದೇಶದ ಮೂಲೆ ಮೂಲೆಗಳಲ್ಲಿ ಶಾಂತಿಯ ಸಂದೇಶವನ್ನು ಸಾರುತ್ತಾ ಸಮಾಜದಲ್ಲಿ ನೆಮ್ಮದಿಯ ವಾತಾವರಣ ನಿರ್ಮಿಸಲು ಇವರು ಪಡುತ್ತಿರುವ ಶ್ರಮವು ಶ್ಲಾಘನೀಯ. ಸರಳತೆಯನ್ನೇ ತಮ್ಮ ಉಸಿರಾಗಿಸಿಕೊಂಡಿರುವ ಇವರು ವಿಶ್ವದ ಪ್ರಭಾವಿ ಮುಸ್ಲಿಂ ನಾಯಕರಲ್ಲಿ ಒಬ್ಬರಾಗಿದ್ದರೂ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬೆರೆತು ಮನುಷ್ಯತ್ವದ ಮಹತ್ವವನ್ನು ಸಾರುತ್ತಿದ್ದಾರೆ. ಕೋಮು ಸೌಹಾರ್ದತೆಯ ಹರಿಕಾರರಾಗಿ ಸರ್ವಧರ್ಮೀಯರೊಂದಿಗೆ ಸಮನ್ವಯದಿಂದ ಬಾಳುವ ಹಾದಿಯನ್ನು ತೋರಿಸಿಕೊಟ್ಟ ಈ ಮಹಾನುಭಾವರು ನಾಡಿನ ಸಾಂಸ್ಕೃತಿಕ ಪರಂಪರೆಗೆ ಹೊಸ ಆಯಾಮ ನೀಡಿದ್ದಾರೆ. ಇವರ ಮಾತುಗಳು ಕೇಳುಗರ ಮನಸ್ಸಿನಲ್ಲಿ ಭರವಸೆಯ ಬೀಜ ಬಿತ್ತುತ್ತವೆ ಮತ್ತು ಇವರ ಕಾರ್ಯವೈಖರಿಯು ಸಮಾಜ ಸೇವಕರಿಗೆ ಸ್ಫೂರ್ತಿಯ ಸೆಲೆಯಾಗಿದೆ. ಕಾಯಕವೇ ಕೈಲಾಸವೆಂದು ನಂಬಿ ಅಹೋರಾತ್ರಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸುವ ಇವರ ಜೀವನವು ಪ್ರತಿಯೊಬ್ಬರಿಗೂ ಆದರ್ಶಪ್ರಾಯವಾಗಿದೆ. ಇಂತಹ ಮಹಾನ್ ಚೇತನದ ಉಪಸ್ಥಿತಿಯು ನಮ್ಮ ದೇಶದ ಹೆಮ್ಮೆ ಹಾಗೂ ಗೌರವದ ಸಂಕೇತವಾಗಿದೆ.